ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಡಿಗೆ ಮನೆ. ಇವತ್ತಿನ ರೆಸಿಪಿ ಚಿತ್ರಾನ್ನ. ಬಿಸಿ ಬಿಸಿಯಾಗಿ ಚಿತ್ರಾನ್ನ ಇದ್ದರೆ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲೂ ಮಂಡೇ ಮಾರ್ನಿಂಗ್ ಆಯ್ತಂದರೆ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ. ಆ ಟೈಮಲ್ಲಿ ಫಟ್ ಅಂತ ಹೊಳೆಯೋದೆ ಚಿತ್ರಾನ್ನ ಅಂತ. ಆಲ್ಮೋಸ್ಟ್ ನಾನು ಅಂದ್ಕೊಳ್ತಾ ಇದ್ದೀನಿ ಎಲ್ಲರೂ ಮಂಡೇ ಮಾರ್ನಿಂಗ್ ಆದರೆ ಇದೇ ಬ್ರೇಕ್ಫಾಸ್ಟ್ನ ಮಾಡಬಹುದು ಅಂತ. ನೀವೇನು ಬ್ರೇಕ್ಫಾಸ್ಟ್ ಮಾಡ್ತೀರಾ ಮಂಡೇ ಟೈಮ್? ಅಂದರೆ ವೀಕೆಂಡ್ ಎಲ್ಲ ಮುಗಿದು ಅನಂತರ ಸ್ಟಾರ್ಟ್ ಆಗಿರುತ್ತೆ. ಸೊ ಏನು ಬ್ರೇಕ್ಫಾಸ್ಟ್ ಮಾಡ್ತೀರಾ ಮಂಡೇ ಮಾರ್ನಿಂಗ್ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಚಿತ್ರಾನ್ನಕ್ಕೆ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು, ಹಾಗೆ ಉದ್ದಿನಬೇಳೆ, ಕಡಲೆ ಬೀಜನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ ನಂತರ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಅನ್ನಲಿ. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಅನಂತರ ನಾವು ಕಡಲೆ ಬೀಜನ ಹಾಕ್ಕೊಳ್ಳೋಣ. ಇದು ಮೂರೂ ಒಂದೇ ಸಮ ಫ್ರೈ ಆಗಬೇಕು. ಈಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನಾನು ಸಣ್ಣದಾಗಿ ಹಚ್ಕೊಳ್ತೀನಿ. ಬೋಂಡಾಗಿ ಹಚ್ಕೊಳ್ತಾರಲ್ಲ ಆ ರೀತಿಯಾಗಿ. ಕೆಲವರು ಉದ್ದುದ್ದಕ್ಕೂ ಹಚ್ಕೊಳ್ತಾರೆ, ಅದು ನಿಮ್ಮ ಆಪ್ಷನ್ನು. ಈಗ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಆ ಎರಡನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೆಟೊ ಚಿತ್ರಾನ್ನ ಆಗಿರೋದ್ರಿಂದ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು ಟೊಮೆಟೊನ ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ಈಗ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಚಿತ್ರಾನ್ನಕ್ಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅರಿಶಿನ ಇಲ್ಲಾಂದರೆ ಚಿತ್ರಾನ್ನನೇ ಆಗೋದಿಲ್ಲ. ಯಾಕಂದರೆ ಅರಿಶಿನ ಹಾಕಿ ಚಿತ್ರಾನ್ನನ ಮಾಡೋದು ಪ್ರತಿಯೊಬ್ಬರೂ. ಸೊ ಅಲ್ಲಿ ಯೆಲ್ಲೋ ಕಲರ್ ಕಾಣಿಸಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಚಿತ್ರಾನ್ನ ಅಂತ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇರೆ ಒಂದು ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ಳೋಣ. ಚೆನ್ನಾಗಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಚೆನ್ನಾಗಿ ಎಲ್ಲನೂ ಸ್ಮ್ಯಾಶ್ ಆಗಿದೆ, ಹಾಗೆ ಚೆನ್ನಾಗೂ ಫ್ರೈ ಆಗಿದೆ. ಚಿತ್ರಾನ್ನ ರೆಸಿಪಿ ಅಂತಲೇ ಕೆಲವ್ರಿಗೆ ಅನಿಸ್ಬಹುದು ಇದು ಎಲ್ಲರಿಗೂ ಗೊತ್ತಿರುವಂತಹ ರೆಸಿಪಿನೇ ಅಲ್ವಾ ಅಂತ. ಇದು ಗೊತ್ತಿಲ್ಲದೆ ಇರುವಂಥವರು ಇರ್ತಾರೆ. ಸೊ ಅವ್ರಿಗೆ ಈಸಿ ಆಗಲಿ ಅಂತ ಚಿತ್ರಾನ್ನನ ನಾನಿವತ್ತು ಹಾಕಿದ್ದೀನಿ. ಸೊ ನೋಡಿ ಇಷ್ಟು ಚೆನ್ನಾಗಾಗಿದೆ ಚಿತ್ರಾನ್ನ, ರೆಡಿಯಾಗಿದೆ ಚಿತ್ರಾನ್ನದ ಗೊಜ್ಜು. ಈಗ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನನೂ ಗೊಜ್ಜು ಚೆನ್ನಾಗಿ ಎರಡನ್ನೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪನ್ನು ಮೊದಲೇ ನೋಡಿರ್ತೀವಿ. ಈಗ ಮಿಕ್ಸ್ ಮಾಡೋವಾಗ್ಲೂ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಹುದು. ನೋಡಿ ಚಿತ್ರಾನ್ನ ರೆಡಿ ಆಯಿತು. ಸೊ ಲಂಚ್ ಬಾಕ್ಸ್ ಹಾಕೋದಕ್ಕೆ ಮತ್ತು ಬ್ರೇಕ್ಫಾಸ್ಟ್ಗೆ ಎಲ್ಲ ಫಾಸ್ಟಾಗಿ ಆಗುತ್ತೆ. ಅದರಲ್ಲೂ ಮಾರ್ನಿಂಗ್ ಟೈಮ್ ಮಾಡೋವಾಗ ಬೇಗ ಆಗುವಂತಹ ಬ್ರೇಕ್ಫಾಸ್ಟ್ಗಳನ್ನ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮನೇಲಿರೋರಿಗೆ. ಈಗ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಚಿತ್ರಾನ್ನಕ್ಕೂ ಸಹ ಅರ್ಧ ನಿಂಬೆಹಣ್ಣ ಹಿಂಡ್ಕೊಂಡ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಸ್ವಲ್ಪ ಹುಳಿ ಫ್ಲೇವರ್ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅರ್ಧ ನಿಂಬೆಹಣ್ಣ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ತಾ ಇದ್ದೀನಿ. ನಾನು ಹೇಳ್ದಾಗೆ ಲಂಚ್ ಬಾಕ್ಸ್ಗೆಲ್ಲನೂ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಹಾಗೆ ಆಫೀಸ್ಗೆ ಹೋಗೋರು ಅಷ್ಟೇ ಫಟಾಫಟ್ ಅಂತ ಮಾಡಿಕೊಂಡು ಮಾರ್ನಿಂಗ್ ಟೈಮಲ್ಲಿ ಹಾಕ್ಕೊಂಡು ಹೋಗ್ಬಿಡ್ಬೋದು. ಲಂಚ್ಗೆ ಆಗುತ್ತೆ, ಬ್ರೇಕ್ಫಾಸ್ಟ್ಗೂ ಆಗುತ್ತೆ. ಸೊ 2 in 1 ಅಂತಲೇ ಹೇಳಬಹುದು. ನೋಡಿ ಚಿತ್ರಾನ್ನ ಸೂಪರಾಗಿ ರೆಡಿ ಆಯಿತು. ನೀವು ಸಹ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ನಂತರ ಸ್ವಲ್ಪ ಡೆಕೋರೇಟಿವ್ ಆಗಿ ಈ ರೀತಿಯಾಗೆಲ್ಲ ಕೊಟ್ಟರೆ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಕಾಣಿಸಿ ಚೆನ್ನಾಗೇ ಬ್ರೇಕ್ಫಾಸ್ಟ್ನ ಮಾಡಿ ಹೋಗ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.